ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ಒಂದು ರಸಾಯನ ಚೂರ್ಣ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಏನು ಸರ್ ಇದು ರಸಾಯನ ಚೂರ್ಣ ಅಂದರೆ ಏನು? ರಸಾಯನ ಚೂರ್ಣ ಅಂದರೆ ಯಾವನಿಗೆ ಅವನದು ಹೆಲ್ತ್ ಕಾಪಾಡಬೇಕು, ಇದರಲ್ಲಿ ನಿಮ್ಮದು ಸ್ಕಿನ್ ಕಾಂಪ್ಲೆಕ್ಷನ್ ಇರ್ಬೋದು, ನಿಮ್ಮ ಡೈಜೆಷನ್ ಇರ್ಬೋದು, ನಿಮ್ಮ ಸೆಕ್ಸ್ ಪವರ್ ಇರ್ಬೋದು, ನಿಮ್ಮ ಮಸಲ್ ಪವರ್ ಇರ್ಬೋದು, ನಿಮ್ಮ ಮೂಳೆ ಸ್ಟ್ರೆಂತ್ ಇರ್ಬೋದು, ನಿಮ್ಮ ಲಿವರ್ ಸ್ಟ್ರೆಂತ್ ಇರ್ಬೋದು, ನಿಮ್ಮ ಹಾರ್ಟ್ ಸ್ಟ್ರೆಂತ್ ಇರ್ಬೋದು, ನಿಮ್ಮದು ಬಾಡಿದು ಒಂದೊಂದು ಪಾರ್ಟ್ಸ್ನ ಹೆಲ್ದಿ ರೀತಿ ಹೇಗೆ ಕಾಪಾಡಬೇಕು. ಆಯುರ್ವೇದ ನಾವು ಯಾವಾಗ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಥವಾ ಆಯುರ್ವೇದ ನೀವು ಏನಾದರೂ ಸ್ಟೂಡೆಂಟ್ ಇದ್ದೀರಾ, ಕಲಿತಾ ಇದ್ದೀರಾ ಅಂದರೆ ಫಸ್ಟ್ ಆಯುರ್ವೇದನಲ್ಲಿ ಅಷ್ಟಾಂಗ ಸಂಗ್ರಹನಲ್ಲಿ ಏನು ಬರುತ್ತೆ ಶ್ಲೋಕ ಅಂದರೆ ಸ್ವಸ್ಥಸ್ಯ ಸ್ವಸ್ಥ ರಕ್ಷಣಂ. ಯಾರು ಹೆಲ್ದಿ ಇದ್ದಾನೆ ಅವನ ಹೆಲ್ತ್ನ ಕಾಪಾಡಬೇಕು. ಅತುರಸ್ಯ ವಿಕಾರ ಪ್ರಶಮನಂ ಅತುರಸ್ಯ ರೋಗ ಪ್ರಶಮನಂ ಅಂದರೆ ಯಾರಿಗೆ ಕಾಯಿಲೆ ಬಂದಿದೆ ಆ ಕಾಯಿಲೆನ ಚಿಕಿತ್ಸೆ ಮಾಡೋದು. ಸೊ ಆಯುರ್ವೇದ ಏನಿದೆಯಲ್ಲ, ಇದು ಇಲ್ನೆಸ್ಗೆ ಟ್ರೀಟ್ಮೆಂಟ್ ಇಲ್ಲ, ವೆಲ್ನೆಸ್ಗೆ ಟ್ರೀಟ್ಮೆಂಟು. ಮತ್ತೊಂದು ಸತಿ ಹೇಳ್ತೀನಿ, ಆಯುರ್ವೇದದ್ದು ಮೇನ್ ಗುಣ ಏನಂದರೆ ನಿಮಗೆ ಕಾಯಿಲೆನೇ ಬರಬಾರ್ದಂತ ನೋಡ್ಕೋಬೇಕು. ಕಾಯಿಲೆ ಬಂದ ಮೇಲೆ ನೋಡೋದು ಅದು ಸೆಕೆಂಡರಿ. ಕಾಯಿಲೆನೇ ಬರಬಾರ್ದಂದ್ರೆ ಏನು ಮಾಡ್ಬೋದು? ಆಯುರ್ವೇದನಲ್ಲಿ ಸಾಕಷ್ಟು ಔಷಧಿಗಳ ಬಗ್ಗೆ ಹೇಳಿದ್ದಾರೆ. ಅದು ತ್ರಿಫಲ ಇರ್ಬೋದು, ತ್ರಿಕಟು ಇರ್ಬೋದು, ದಶಮೂಲ ಇರ್ಬೋದು. ಪ್ರತಿಯೊಂದೊಂದು ಅದರದಂಥ ಒಂದು ಗುಣ. ಸೊ ಇವತ್ತು ನಾನು ಏನು ರಸಾಯನ ಚೂರ್ಣ ಬಗ್ಗೆ ಏನು ಹೇಳ್ತಾ ಇದ್ದೀನಲ್ಲ, ಇದರಲ್ಲಿ 4 ಐಟಮ್ ನಾನು ಹೇಳ್ತಾ ಇದ್ದೀನಿ. ಸ್ಪೆಷಲಿ ಯಾರು ಬೇಸಿಗೆ ಕಾಲದಲ್ಲಿ ಯಾರಿಗೆ ಸ್ವಲ್ಪ ಹೀಟ್ ಸಮಸ್ಯೆ ಜಾಸ್ತಿ, ಪೈಲ್ಸ್ ಸಮಸ್ಯೆ ಜಾಸ್ತಿ, ಮೋಷನಲ್ಲಿ ರಕ್ತ ಹೋಗ್ತಾ ಇದೆ, ಎದೆ ಉರಿ ತುಂಬ, ವಾಮಿಟ್ ಬಂದಂಗೆ ಫೀಲ್ ಆಗುತ್ತೆ, ಬೆವರು ಬರುತ್ತೆ, ತುಂಬಾ ಸ್ಮೆಲ್ ಬರುತ್ತೆ, ಇವೆಲ್ಲ ಕಂಡೀಷನ್ನಲ್ಲಿ ಈ 4 ಐಟಮ್ ಏನಂದರೆ, ಫಸ್ಟು ಅಮೃತ ಬಳ್ಳಿ ಅಥವಾ ಹಿಂದಿನಲ್ಲಿ ಹೇಳಬೇಕಂದ್ರೆ ಗಿಲೋಯ್ ಅಂತ ಹೇಳ್ತಾರೆ. ರಾಮದೇವ್ ಬಾಬಾ ಅವರು ಈ ವಿಷಯ ಬಗ್ಗೆ ತುಂಬ ಮಾತಾಡ್ತಾರೆ, ಯಾವಾಗ ಗಿಲೋಯ್ 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 ಅಂತ. ಯಾಕಂದರೆ ಅಷ್ಟೇ ಅದ್ಭುತವಾದ ಔಷಧಿ ಇದೆ ಇದು, ಅದರಲ್ಲಿ ಯಾವುದೋ ಡೌಟೇ ಇಲ್ಲ. ಎರಡನೇದಂದರೆ ಗೋಖರು ಸಂಸ್ಕೃತನಲ್ಲಿ, ಅಥವಾ ಕನ್ನಡನಲ್ಲಿ ಹೇಳಬೇಕಂದ್ರೆ ನೆಗ್ಗಿನ ಮುಳ್ಳ. ಹಳ್ಳಿ ಊರಿನಲ್ಲಿ ಯಾರು ಕ್ರಿಕೆಟ್ ಆಡಿದಿರ್ತಾರೆ ನಿಮಗೆ ಗೊತ್ತಿರುತ್ತೆ. ಆವಾಗ ಆ ಫೀಲ್ಡ್ನಲ್ಲಿ ಕ್ರಿಕೆಟ್ ಆಡುವಾಗ ನಾವು ಚಿಕ್ಕವರಿದ್ದಾಗ ತುಂಬ ಜನ ಸ್ಲೀಪರ್ ಯೂಸ್ ಮಾಡ್ತಿರ್ಲಿಲ್ಲ, ಫಾಸ್ಟ್ ಓಡೋಕ್ಕೆ ಬರಲ್ಲ ಅಂತ, ಹಾಗೆ ಓಡ್ತಿದ್ರು. ಒಂದೊಂದು ಸತಿ ಮುಳ್ಳು ಒಳಗಡೆ ಕಾಲೊಳಗೆ ಚುಸ್ತಿತ್ತು. ಈ ಮುಳ್ಳು ಯಾಕ್ರೆ ಇದು ಬರುತ್ತಾ ಅಂತ ಅವಾಗ ನಮಗೆ ಅನಿಸಿತ್ತು. ಬಟ್ ಯಾವಾಗ ನಾನು ಡಾಕ್ಟರ್ ಆಗಿ ಆಯುರ್ವೇದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ, ಇದು ಇಷ್ಟು ಇಂಪಾರ್ಟೆನ್ಸ್ ನನಗೆ ಗೊತ್ತೇ ಇರಲಿಲ್ಲ. ಇಲ್ಲಾಂದ್ರೆ ಆವರೆಗೆ ನಾನು ಎಷ್ಟೋ ಕ್ವಿಂಟೆನ್ಸ್ನಲ್ಲಿ ಇದಕ್ಕೆ ನಾನು ಪ್ರಿಸರ್ವ್ ಮಾಡ್ಬೋದಾಗಿತ್ತಲ್ಲ ಅಂತ. ಆಮೇಲೆ 3ನೇದು ನೆಲ್ಲಿಕಾಯಿ, 4ನೇದು ಕಲ್ಸಕ್ಕರೆ. ಮತ್ತೊಂದು ಸತಿ ಹೇಳ್ತೀನಿ, ಅಮೃತ ಬಳ್ಳಿ, ನೆಗ್ಗಿನ ಮುಳ್ಳು, ನೀಲೆಕಾಯಿ ಮತ್ತು ಕಲ್ಸಕ್ಕರೆ. ಇದು 4 ಐಟಮ್ದು ಏನು ಮಾಡಬೇಕು ತಾವು ಪೌಡರ್. ಫಸ್ಟ್ 3 ಐಟಮ್ ಏನಿದೆ 100 ಗ್ರಾಮ್ ತಗೊಳ್ಳಿ. ಅಮೃತ ಬಳ್ಳಿ 100 ಗ್ರಾಮು, ನೆಗ್ಗಿನ ಮುಳ್ಳೆ 100 ಗ್ರಾಮು, ನೀಲೆಕಾಯಿ 3 ಗ್ರಾಮ್. ಚೂರ್ಣ ಆಯುರ್ವೇದಿಕ್ ಅಥವಾ ಯಾವುದೋ ಆಯುರ್ವೇದಿಕ್ ಹಳೆ ಔಷಧಿ ಅಂಗಡಿಗಳು ಇರ್ತವೆ ನೋಡಿ, ಅವ್ರ ಹತ್ರ ಸಿಗುತ್ತೆ. ಅದರಲ್ಲಿ ಒಂದು 50 ಗ್ರಾಮ್ ಕಲ್ಸಕ್ಕರೆ ಪೌಡರ್ ಹಾಕಿ. ಯಾರಿಗೆ ಶುಗರ್ ಇಲ್ಲ ಅವರು, ಯಾರಿಗೆ ಶುಗರ್ ಇದ್ದರೆ ಕಲ್ಸಕ್ಕರೆ ಬೇಡ, ಮೇಲಿನ 3 ಐಟಮ್ ಮಾತ್ರ ಹಾಕಿ. ಅಂದರೆ ಅಮೃತ ಬಳ್ಳಿ, ನೆಗ್ಗಿನ ಮುಳ್ಳೆ ಮತ್ತು ನೆಲ್ಲಿಕಾಯಿ. ಇದು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ಟೀಲ್ ಜಾರು ಅಥವಾ ಒಂದು ಗ್ಲಾಸ್ ಬಾಟಲಲ್ಲಿ ಚೆನ್ನಾಗಿ, ಅದು ಏರ್ ಟೈಟ್ ಇರಬೇಕು, ಹಾಕೊಂಡು ಇಟ್ಕೊಳ್ಳಿ. ದಿನ ರಾತ್ರಿ ಮಲಗುವಾಗ ಒಂದು ಅರ್ಧ ಗ್ಲಾಸ್ ಉಗುರು ಬೆಚ್ಚ ಹಾಲು, ಅರ್ಧ ಚಮಚ ಇದು 3 ಐಟಮ್ ಮಿಕ್ಸ್ ಮಾಡಿದ್ದು, 4 ಐಟಮ್ ಮಿಕ್ಸ್ ಮಾಡಿದ್ದು ಪೌಡರ್ ಏನಿರುತ್ತೆ ನೋಡಿ, ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ದಿನಾ ರಾತ್ರಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಬಾಡಿದ ತ್ರಿದೋಷ, ವಾತ ಪಿತ್ತ ಕಫ ಬ್ಯಾಲೆನ್ಸ್ ಇರುತ್ತೆ. ಸ್ಪೆಷಲಿ ಪಿತ್ತಗೆ ತುಂಬ ಒಳ್ಳೆಯ ಔಷಧಿ.
ಈ ಎರಡನೇದು ಸರ್ ಯಾರು ಲೇಡೀಸ್ ಇದ್ದಾರೆ, ಮಾಸಿಕ್ ಪೀರಿಯಡ್ಸ್ ಕರೆಕ್ಟಾಗಿ ಬರ್ತಾ ಇಲ್ಲ, ಇದರ ಜೊತೆಗೆ ಸ್ವಲ್ಪ ಶತಾವರಿನೂ ಒಂದು 100 ಗ್ರಾಮ್ ಆ್ಯಡ್ ಮಾಡಿ. ಅಥವಾ ಪೀರಿಯಡ್ಸ್ ಟೈಮ್ನಲ್ಲಿ ಹೊಟ್ಟೆ ನೋವು ಬರುತ್ತೆ, ಆ ಟೈಮ್ನಲ್ಲಿ ಕೂಡ ಯೂಸ್ ಮಾಡ್ಬೋದು. ಮತ್ತು ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ಸ್ ಏನು ಕೇಳ್ತಾರೆ, ಸರ್ ನನಗೆ ಡಿಲಿವರಿ ಆಗಿದೆ, ನನಗೆ ಎದೆ ಹಾಲು ಕಡಿಮೆ ಇದೆ, ಏನು ಮಾಡಬೇಕು ಸರ್ ಆಯುರ್ವೇದ ಪ್ರಕಾರ ಅಂದರೆ? ಶತಾವರಿ ಚೂರ್ಣ ಅಂತ ಸಿಗುತ್ತೆ. ದಿನ ರಾತ್ರಿ ಮಲಗುವಾಗ 1 ಗ್ಲಾಸ್ ಹಾಲಲ್ಲಿ 1 ಚಮಚ ಶತಾವರಿ ಚೂರ್ಣ ಮತ್ತು ಸ್ವಲ್ಪ ಕಲ್ ಸಕ್ಕರೆ ಮಿಕ್ಸ್ ಮಾಡಿಬಿಟ್ಟು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. 21 ದಿನ, 25 ದಿನ, 30 ದಿನ. ಎದೆನಲ್ಲಿ ಹಾಲು ತುಂಬಕ್ಕೆ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಸರ್ ನಾನು ಮದುವೆ ಆಗಬೇಕು, ನನ್ನದು ಸ್ವಲ್ಪ ಎದೆಹಿನ ಚಿಕ್ಕದಿದೆ, ಬ್ರೆಸ್ಟ್ ಸೈಜ್ ಚಿಕ್ಕದಿದೆ, ಸ್ವಲ್ಪ ಇಂಪ್ರೂವ್ ಮಾಡಬೇಕಂದ್ರೆ ಏನು ಮಾಡಬೇಕು? ಶತಾವರಿ ಚೂರ್ಣ ಸ್ವಲ್ಪ ಜೇನುತುಪ್ಪನಲ್ಲಿ ಮಿಕ್ಸ್ ಮಾಡಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿ. ಅರ್ಧ ಚಮಚ ಜೇನುತುಪ್ಪ, ಅರ್ಧ ಚಮಚ ಪೌಡರು, ಒಂದು ಚಾಕ್ಲೇಟ್ ಥರ ಪೇಸ್ಟ್ ಮಾಡಿಬಿಟ್ಟು ತಿನ್ನಕ್ಕೆ ಸ್ಟಾರ್ಟ್ ಮಾಡಿ. 2-3 ತಿಂಗಳು ತೊಗೊಳ್ಳಿ, ಸೈಜ್ ಇಂಪ್ರೂವ್ ಆಗಿಬಿಡುತ್ತೆ. ಸೊ ಇವಾಗ ರಸಾಯನ ಚೂರ್ಣ ಬಗ್ಗೆ ನಾನು ಮಾತಾಡುವಾಗ ಅಮೃತ ಬಳ್ಳಿ ಇರ್ಬೋದು, ನೆಗಿನ ಮುಳ್ಳೆ ಇರ್ಬೋದು, ನೆಲ್ಲಿಕಾಯಿ ಇರ್ಬೋದು, ಕಲ್ಸಕ್ಕರೆ ಇರ್ಬೋದು, ಈ ಪ್ರಯೋಗ ಒಂದು 3 ತಿಂಗಳು 4 ತಿಂಗಳು ಮಾಡಿ. ನಿಮಗೆ ನಿಮುರ್ಕಿ ಇಲ್ಲ, ಒಳ್ಳೆಯ ಎರೆಕ್ಷನ್ ಬರುತ್ತೆ. ನಿಮಗೆ ಟೈಮಿಂಗ್ ಸಿಗ್ತಾ ಇಲ್ಲ, ಒಳ್ಳೆ ಟೈಮಿಂಗ್ ಸಿಗುತ್ತೆ. ನಿಮಗೆ ವೀರ್ಯ ಕ್ವಾಲಿಟಿ ಗಟ್ಟಿಗಾಗ್ಬಿಡುತ್ತೆ. ಸರ್ ಸೆಕ್ಸರ್ ಆಗ್ತಾ ಇದೆ, ಮಕ್ಕಳಾಗ್ತಾ ಇಲ್ಲ, ಯಾಕಂದ್ರೆ ವೀರ್ಯ ನೀರು ಥರ ಇದೆ. ವೀರ್ಯ ಗಟ್ಟಿಗೆ ತಕ್ಷಣ ವೀರ್ಯ ಸೀಮನ್ ಕ್ವಾಲಿಟಿ ಚೆನ್ನಾಗಾಗ್ಬಿಟ್ಟು, ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಾಗ್ಬಿಟ್ಟು ಗರ್ಭಧಾರಣೆಗೆ ಹೆಲ್ಪ್ ಆಗುತ್ತೆ. ಯಾರಿಗೆ ಪಾದ ಉರಿ ಜಾಸ್ತಿ ಇರುತ್ತೆ, ಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ಆ ಪಾದ ಉರಿ ಕಡಿಮೆ ಆಗುತ್ತೆ. ಯಾರು ಬೆವ್ರಿನಲ್ಲಿ ಸ್ಮೆಲ್ ಬರ್ತಾ ಇದೆ, ಅದು ಬೆವ್ರ ಸ್ಮೆಲ್ ಕಡಿಮೆ ಆಗಿಬಿಡುತ್ತೆ. ಯಾರಿಗೆ ಸ್ವಲ್ಪ ಮಾತಾಡುವಾಗ ಬೈದಿಂದ ದುರ್ಗಂಧ ಬರುತ್ತೆ, ಅದು ಕಡಿಮೆ ಆಗುತ್ತೆ. ಇಷ್ಟು ಬ್ಯೂಟಿಫುಲ್ ಇದು ರಸಾಯನ ಚೂರ್ಣ. ಪ್ರತಿಯೊಬ್ಬರು ಅವ್ರ ಮನೆಯಲ್ಲಿ ಮಾಡಿಟ್ಕೋಬೋದು. ಸರ್ ಇದು ಎಲ್ಲರೂ ತೊಗೋಬೋದಾ? 18 ವರ್ಷ ಇಟ್ಕೊಂಡು 50 ವರ್ಷದವ್ರು ಎಲ್ಲರೂ ತೊಗೋಬೋದು. ಸರ್ ಇದರಲ್ಲಿ ಪ್ರೆಗ್ನೆನ್ಸಿನಲ್ಲಿ ತೊಗೋಬೋದಾ? ಪ್ರೆಗ್ನೆನ್ಸಿನಲ್ಲಿ ಇದು ಬೇಡ. ಪ್ರೆಗ್ನೆನ್ಸಿನಲ್ಲಿ ನೀವು ತೊಗೋಬೇಕಂದ್ರೆ ಏನು ಮಾಡಬೇಕು? ಬರೀ ಶತಾವರಿ ತೊಗೋಬೇಕು. ಸರ್ ಇದು ಡಿಲಿವರಿ ಆದಮೇಲೆ ತೊಗೋಬೋದಾ? ಮಗು ಎದೆ ಹಾಲು ಕುಡಿತಾ ಇದೆ, ಡೆಫಿನೆಟ್ಲಿ ತೊಗೋಬೋದು. ಸರ್ ನನಗೆ ಯಾವುದೋ ರೀತಿ ಬೇರೆ ಶುಗರ್ ಇದೆ, ಬಿ ಪಿ ಇದೆ, ಹಾರ್ಟ್ ಇದೆ, ಥೈರಾಯ್ಡ್ ಇದೆ, ತೊಗೋಬೋದಾ? 100% ತೊಗೋಬೋದು. ಸೊ ಇಷ್ಟು ಬ್ಯೂಟಿಫುಲ್ ಇನ್ಫಾರ್ಮೇಷನ್ ಆಯುರ್ವೇದ ಗ್ರಂಥನಲ್ಲಿ ಇರುವ ಒಂದೊಂದು ಸ್ಪೆಷಲ್ ಐಟಮ್ಸ್ಗಳು, ಸ್ಪೆಷಲ್ ವಿಷಯಗಳು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ತಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಧನ್ಯವಾದ.